9:30ಗೆ ಡ್ರಾಪ್ ಮಾಡಬೇಕಾಗಿದ್ದ ನಮ್ಮ ಬಸ್ಸು ನಮ್ಮನ್ನು ತಂದು 11:30ಗೆ ತಂದುಬಿಟ್ನಪ್ಪ ಈ ಉಜ್ಜಯಿನಿಲಿ ಗುರು. ನಮಗಂತೂ ಬೇಜಾರಾಗೋಯ್ತು. ಸರಿ ಇನ್ನೇನು ಮಾಡೋ ಅಂತೇಳಿ ರೂಮ್ ಬುಕ್ ಮಾಡಿ ನದಿಗೆ ಹೋಗಿ ಡುಬ್ಕಿ ಹೊಡೆದು ಫ್ರೆಶ್ ಆಫ್ ಆಗಿ ನಾವು ನಮ್ಮ ಫ್ರೆಂಡ್ಸು ಹೊರಗಡೆ ಬಂದ್ವಿ. ಮಹಾಕಾಳೇಶ್ವರ ದರ್ಶನ ಮಾಡೋಕ್ಕಿಂತ ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನ ಮಾಡೋದಕ್ಕಿಂತ ಮೊದಲು ನಿಯರ್ ಬೈ ಇರೋ ಟೆಂಪಲ್ಸ್ ಎಲ್ಲ ನೋಡೋಣ ಅಂತೇಳಿ ಆಟೋ ಹಿಡ್ಕೊಂಡು ಮುಂದೆ ಹೋದರೆ ಪಕ್ಕದಲ್ಲಿ ಒಂದು ವಿನಾಯಕ ಟೆಂಪಲ್ ಇತ್ತು. ತುಂಬ ಪವರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ವಿನಾಯಕನಿಗೆ ಫಸ್ಟ್ ನಮಸ್ಕಾರ ಮಾಡಬೇಕಲ್ವಾ. ಸೊ ಅದಕ್ಕೆ ಫಸ್ಟ್ ಬಂದು ವಿನಾಯಕನ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಶಕ್ತಿಪೀಠ ಆದಂತಹ ಗಡ್ ಮಹಾಕಾಳಿ ಶಕ್ತಿಪೀಠಕ್ಕೆ ಒಂದು ಸತಿ ವಿಸಿಟ್ ಮಾಡಿ ಅಲ್ಲೂ ಒಂದು ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿದೆ ಗುರು ದೇವಸ್ಥಾನ ನೋಡೋಕ್ಕೆ. ಒಳಗಡೆ ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಮ ಜನಗಳು ಎಷ್ಟು ಬರೋ ಬುದ್ಧಿ ಬರಲ್ಲ ಅನ್ನೋಕ್ಕೆ ಅವ್ರವ್ರ ಮನಸ್ಸಲ್ಲಿರೋ ಆಸೆಗಳನ್ನ ಕನಸುಗಳನ್ನ ಈ ಗೋಡೆಗಳ ಮೇಲೆ ಬರೀತಾರೆ. ಹಣೆಯಲ್ಲಿದ್ದರೆ ಆಗ್ತದೆ, ಗೋಡೆ ಮೇಲೆ ಬರೋದು ಆಗ್ತದಾ? ಅದು ನಮಗೂ ನಿಮ್ಗೆ ಗೊತ್ತು, ಈ ಜನಗಳು ಗೊತ್ತಿಲ್ವಲ್ಲ, ಯಾರು ಹೇಳೋರು? ಸೊ ಸುಮ್ಮನೆ ಎಲ್ಲ ಹಾಳು ಮಾಡಿಕ್ಕವ್ರೆ. ಬಟ್ ನಮಗಂತೂ ಗುರು ಒಳ್ಳೆ ದರ್ಶನ ಆಯಿತು. ಅಮ್ಮನವ್ರ ದರ್ಶನ ಮಾಡಿಕೊಂಡು ಅಲ್ಲೊಂದು ನಮಸ್ಕಾರ ಹೊಡ್ಕೊಂಡು ಮತ್ತು ಕ್ಷೇತ್ರಪಾಲಕರಾದಂತಹ ಕಾಲಭೈರವ ಟೆಂಪಲ್ಗೆ ಹೋದ್ವಿ. ಇಲ್ಲಿನ ವಿಶೇಷತೆ ಏನಂದರೆ ಗುರು, ಇಲ್ಲಿ ಯಾವಾಗಲೂ ದೇವರಿಗೆ ಎಣ್ಣೆನ ನೈವೇದ್ಯ ಕೊಡ್ತಾರೆ ಗುರು. ಎಣ್ಣೆನ ತಲೆಗೆ ಹಾಕ್ಕೊಂಡಲ್ಲ ಗುರು, ಹೊಟ್ಟೆಗೆ ಹಾಕೋ ಎಣ್ಣೆ. ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ದೇವ್ರಿಗೆ ತಗೊಳ್ಳೋ ಎಣ್ಣೆನ ಸ್ವಲ್ಪ ಮಾತ್ರ ದೇವ್ರಿಗೆ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ನಮಗೆ ಕೊಡ್ತಾರೆ. ಫ್ಯಾಮಿಲಿ ಜೊತೆ ಹೋದಾಗ ಬೇಕಾದ್ರೆ ನಮ್ಗೆ ಒಳ್ಳೆ ಐಡಿಯಾ. ಯಾಕಂದರೆ ಹಂಗೆ ಕುಡಿದ್ರೆ ಬೈತಾರೆ. ದೇವ್ರ ನೈವೇದ್ಯ ತೀರ್ಥ ಅಂದ್ಬಿಟ್ಟು ಆರಾಮಾಗಿ ಕುಡಿಬೋದು. ಒಳ್ಳೆ ಜಾಗ, ಆಡ್ಕೊಳೋದಲ್ಲ, ಸುಮ್ಮನೆ ತಮಾಷೆಗಳದೆ ಬೇಜಾರು ಮಾಡ್ಕೊಂಬಿಡಿ. ಇಲ್ಲಿನ ವಿಶೇಷತೆ ಅಂದರೆ ಇದು, ದೇವರಿಗೆ ಎಣ್ಣೆನ ನೈವೇದ್ಯ ಕೊಡ್ತಾರೆ. ಇಲ್ಲಿಂದ ಸರಿ ಮುಂದೆ ಹೋದಾಗ ಋಷಿ ಸಾಂದೀಪನಿ ಆಶ್ರಮಕ್ಕೆ ಹೋದ್ವಿ. ಇಲ್ಲಿ ಋಷಿ ಸಾಂದೀಪನಿ ಅನ್ನೋರು ಬಂದು ಇವರು ಕೃಷ್ಣ ಮತ್ತು ಬಲರಾಮನಿಗೆ ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳು. ಇವರ ಆಶ್ರಮ ಇಲ್ಲಿದೆ. ಇವರ ಆಶ್ರಮದಲ್ಲಿ ಎಲ್ಲ ಥರ ಏನೇನು ವಿದ್ಯೆಗಳಿದೆ, ಯಾವ್ಯಾವ ಥರ ವಿದ್ಯೆಗಳಿದೆ, ಮನುಷ್ಯನಿಗೆ 64 ವಿದ್ಯೆಗಳು ಯಾವ್ದ್ಯಾವುದು, ಇದೆಲ್ಲ ಅದ್ರ ಬಗ್ಗೆನೂ ಮಾಹಿತಿ ಕೊಡುವಂತಹ ಒಂದು ಒಳ್ಳೆ ಮಂದಿರಗಳು ಮಾಡಿದ್ದಾರೆ. ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ನಾಲೆಜಬಲ್ ಆಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಏನೇನು ವಿದ್ಯೆಗಳಿದೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಬೇಕು ಅಂದರೆ ಒಂದು ಸತಿ ಇಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ನಮಗೊಂದು ಐಡಿಯಾಸ್ ಬರುತ್ತೆ. ಇದು ಮುಗಿಸ್ಕೊಂಡು ಮುಂದೆ ಹೋದಾಗ ಮಂಗಳ ಟೆಂಪಲ್ ಅಂದರೆ ಮಂಗಳ ಗ್ರಹದ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ಯಾವುದೇ ರೀತಿಯ ಮಾಂಗಲಿಕ ದೋಷ ಅಥವಾ ಮಂಗಳ ಗ್ರಹದ ದೋಷ ಇದ್ದರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಹೋಮಗಳು ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ. ಸರಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಮಹಾಕಾಳ್ ಮಂದಿರ್ಗೆ ಬಂದ್ವಪ್ಪ. ಮಹಾಕಾಳ್ ಮಂದಿರ್ ಕಾರಿಡಾರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಜನಗಳಿಗೆ ಕ್ರೌಡಾದರೆ ದರ್ಶನಕ್ಕೆ ಆಗಲ್ಲ ಅಂತೇಳಿ ಅಲ್ಲಲ್ಲಿ LED ಎಲ್ಲ ಇಟ್ಟಿದ್ದಾರೆ. ಹೊರಗಡೆಯಿಂದೊಂದು ದರ್ಶನಗಳೆಲ್ಲ ಮಾಡ್ಕೊಬೋದು. ಹೀಗೆ ಮಹಾಕಾಳ್ ಮಂದಿರ ಕಾರಿಡಾರ್ ಮಾತ್ರ ಸಕ್ಕ ಡೆವಲಪ್ ಮಾಡಿದ್ದಾರೆ. ನೋಡೋಕ್ಕಂತೂ ಜಗಮಗ ಅಂತ ಸೂಪರಾಗಿದೆ. ಸರಿ ಹಂಗೆ ನೋಡ್ಕೊತ ಹೋಗಿ ಕ್ಯೂನಲ್ಲಿ ನಿಂತು ಮಹಾಕಾಳೇಶ್ವರನ ದರ್ಶನ ಮಾಡ್ಕೊಂಡಿವಿ. ಆರತಿ ಟೈಮ್ನ ಒಳಗಡೆ ಹೋಗಿದ್ದರಿಂದ ಒಳ್ಳೆ ಆರತಿ, ಒಳ್ಳೆ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇಷ್ಟು ಕಷ್ಟ ಬಿದ್ದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನೋ ಒಂದು ಗ್ರೇಟ್ ಫೀಲಿಂಗ್ ಅಂತೂ ಬಂತು ಗುರು. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಮಹಾಕಾಳೇಶ್ವರನಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಾವು ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ. ಆ ಭಗವಂತ ಕರ್ಸ್ಕೊಬೇಕು ಅಂತ ಏನೋ ಇಚ್ಛೆ ಪಟ್ಟರೆ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಯಾರೇ ಆಗಲಿ ಮಹಾಕಾಳೇಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು, ದರ್ಶನ ಮಾಡೋಕ್ಕಾಗೋದು. ಯಾಕೆಂದರೆ ನಾನೇ ಅಲ್ಲ, ಇಲ್ಲಿ ದರ್ಶನ ಮಾಡೋಕ್ಕೆ ಬರೋರು ಬಂದಿರೋರು ಎಲ್ಲರ ಬಾಯಲ್ಲೂ ಹೇಳೋದು ಇದೇ ಮಾತು. ಯಾಕಂದರೆ ಎಲ್ಲರೂ ಟ್ರೈ ಮಾಡಿರ್ತಾರೆ, ನಾವು ಕೂಡ ಸುಮಾರು ಸರಿ ಟ್ರೈ ಮಾಡಿದ್ವಿ. ಸೊ ಎಷ್ಟೋ ಸರಿ ನಾವು ಕ್ಯಾನ್ಸಲ್ ಮಾಡಬೇಕಾಯಿತು. ಸೊ ಆಗಲಿಲ್ಲ. ಸೊ ಇವತ್ತೇನೋ ಭಗವಂತ ದರ್ಶನಕ್ಕೆ ದಾರಿ ಕೊಟ್ಟಿದ್ದಾನೆ. ಬಂದ್ವಿ, ಕಣ್ತುಂಬ ನೋಡಿದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯ್ತಪ್ಪ. ನಾನು ನಮ್ಮ ಫ್ರೆಂಡ್ಸ್ಗೆ ಇಷ್ಟೊಂದು ಕಷ್ಟ ಬಿದ್ದು ಒದ್ದಾಡಿ ಓಡಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ಗ್ರೇಟ್ ಫೀಲಿಂಗ್ ಅಂತೂ ಬಂತು. ಮನ್ಸಿಗಂತೂ ಫುಲ್ ಸಮಾಧಾನ ಆಗಿತ್ತು.